ಒಂದು ನಗರ ಹೇಗಿರಬೇಕು ಅಂದ್ರೆ ಜನರ ಅಪೇಕ್ಷೆಗಳನ್ನ ಈಡೇರಿಸುವುದರ ಜೊತೆಗೆ ರಾಜ್ಯಕ್ಕೊಂದು ಮುಕುಟಮಣಿಯಂತಿರಬೇಕು. ಕನಸುಗಳೆಲ್ಲ ನನಸಾಗಿಸುವ ವಾತಾವರಣದ ಜೊತೆಗೆ ಸಾಧನೆಯ ಹಾದಿಗಾಗಿ ಕನಸನ್ನ ಬಿತ್ತ ಕನಸನ್ನ ದಡಕ್ಕೆ ಮುಟ್ಟಿಸುವ ಸ್ಫೂರ್ತಿಯನ್ನ ಸದಾ ನೀಡುವ ಚಿಲುಮೆಯಂತಿರಬೇಕು. ಬಹುಶಃ ಇಂತಹ ವಿಶೇಷ ಪವರ್ ಇರೋ ನಗರ ಅಂದ್ರೆ ರಾಜಧಾನಿ ಬೆಂಗಳೂರು. ಇವತ್ತಿನ ತಂತ್ರಜ್ಞಾನದ ಯುಗದಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಇರೋ ಕ್ಯಾಮೆರಾದಲ್ಲಿ ಬೆಂಗಳೂರನ್ನ ಚಿತ್ರೀಕರಿಸಿದ್ರೆ ನಿಜಕ್ಕೂ ಕಣ್ಣಿಗೆ ಕಾಣೋದು ಒಂದು ಸುಂದರ ನಗರಿ. ಜಸ್ಟ್ ಒಂದು ಡ್ರೋನ್ ಸೆರೆ ಹಿಡಿದ ದೃಶ್ಯವು ವಾವ್ ಅನ್ನೋ ರೀತಿ ಇರುತ್ತೆ. ಆದ್ರೆ ಕಣ್ಣಿಗೆ ಕಾಣೋದಷ್ಟೇ ಬೆಂಗಳೂರಿನ ಒಡಲು ಕೂಡ ಅಷ್ಟೇ ಸುಂದರವಾಗಿದೆಯಾ? ಹೌದು, ಒಂದು ದೊಡ್ಡ ನಗರಿ ಸಮಸ್ಯೆಗಳಿಗೆ ಹೊರತಾಗಿರುವುದಿಲ್ಲ. ಅದೊಂದು ಅಪಾಯಕಾರಿ ಬೆಳವಣಿಗೆ. ನಾವು ಊಹಿಸದಷ್ಟು ಡ್ಯಾಮೇಜ್ ಮಾಡುವ ಸಮಸ್ಯೆ, ಎಚ್ಚೆತ್ತುಕೊಳ್ಳದಿದ್ರೆ ಕರಾಳ ದಿನಗಳನ್ನ ಸೃಷ್ಟಿಸಿ ಬಿಡಬಹುದಂತಹ ಸಮಸ್ಯೆ. ಹಾಗಾದ್ರೆ ಏನದು? ಕಣ್ಣಿಗೆ ಕಾಣದ ಆ ಸಮಸ್ಯೆ ಏನು? ಜನರ ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸುವ ಪ್ರಾಬ್ಲಮ್ ಏನು? ಅದೇ ಅಂತರ್ಜಲ. ಬೆಂಗಳೂರು ನಗರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಅಂತರ್ಜಲ ಮಟ್ಟ ಕುಸಿದಿದ್ದು ಕೊಳವೆ ಬಾವಿಗಳಲ್ಲಿ ಜೀವಸೆಲೆ ಬತ್ತಲಾರಂಭಿಸಿದೆ. ಜನಸಂಖ್ಯೆಯ ದೊಡ್ಡ ಭಾಗವು ಅಂತರ್ಜಲವನ್ನ ಅವಲಂಬಿಸಿದ್ದು ಭೂಮಿಯೊಳಗಿನ ನೀರಿನ ಬಟ್ಟಲು ಬರಿದಾಗುತ್ತಿರುವುದು ಜೀವನೋಪಾಯಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಮಳೆಯಾಗುತ್ತಿದ್ದರೂ ಅಂತರ್ಜಲ ಮರುಪೂರಣ ಸಾಧ್ಯವಾಗಿಲ್ಲ. ಒಂದೆಡೆ ನೀರಿನ ಬಳಕೆ ಹೆಚ್ಚಾಗಿದ್ದರೆ ಮತ್ತೊಂದೆಡೆ ಅಂತರ್ಜಲ ವೃದ್ಧಿಯಾಗ್ತಾ ಇಲ್ಲ. ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಪ್ರಮಾಣದ ಹಂಚಿಕೆಯಲ್ಲೂ ವ್ಯತ್ಯಾಸವಾಗ್ತಿದೆ. ಮಿತಿಮೀರಿ ಕೊಳವೆ ಬಾವಿಗಳನ್ನ ಕೊರೆದು ಅಂತರ್ಜಲ ಬೇಕಾಬಿಟ್ಟಿಯಾಗಿ ಬಳಸ್ತಾ ಇರೋದ್ರಿಂದ ಭೂಮಿಯೊಳಗಿನ ನೀರು ಒಂದೆಡೆ ನಿಲ್ತಾ ಇಲ್ಲ. ದಿನದಿಂದ ದಿನಕ್ಕೆ ಕೊಳವೆ ಬಾವಿಯ ನೀರಿನ ಮೇಲಿನ ಅವಲಂಬನೆ ಹೆಚ್ಚಾಗ್ತಾ ಇದೆ. ಇದು ಭವಿಷ್ಯದ ನೀರಿನ ಮೂಲ ಮತ್ತು ನೀರಿನ ಬಳಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಆಶ್ಚರ್ಯ ಅಂದ್ರೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಒಂದು ಕಾಲದಲ್ಲಿ 100 ಅಡಿಗೆ ನೀರು ಸಿಗ್ತಾ ಇತ್ತು. ಇವತ್ತು 1500 ಅಡಿಗೆ ಅಂತರ್ಜಲ ಕುಸಿದಿದೆ. ಅಂದ್ರೆ ಇದು ನಿಜಕ್ಕೂ ಎಚ್ಚೆತ್ತುಕೊಳ್ಳುವ ಸಮಯ. ಇದೊಂದು ವೇಕಪ್ ಕಾಲ್. ಕೇವಲ ಬೆಂಗಳೂರು ಮಾತ್ರವಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಲ್ಲೂ ಅಂತರ್ಜಲ ಮಟ್ಟ ಪಾತಾಳಕ್ಕಿಳಿದಿದೆ. ಕೆರೆಗಳು ಸಹ ಬತ್ತಿ ಹೋಗಿವೆ. ಕೃಷಿ ಚಟುವಟಿಕೆಗಳ ಮೇಲೆ ಅಡ್ಡ ಪರಿಣಾಮ ಬೀರಿದೆ. ಕೇವಲ ಮಳೆಯನ್ನ ಮಾತ್ರ ನೆಚ್ಚಿಕೊಳ್ಳುವಂತಹ ಸಂದಿಗ್ಧ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಹಾಗಾದ್ರೆ ಈ 4 ಜಿಲ್ಲೆಗಳು ಎದುರಿಸುತ್ತಿರುವ ಸಮಸ್ಯೆಗೆ ಪರಿಹಾರ ಏನು? ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಜನರನ್ನ ನಿರಾಳವಾಗಿಸಿರುವ ರಾಜ್ಯ ಸರ್ಕಾರ ಈ ಸಮಸ್ಯೆ ಪರಿಹಾರಕ್ಕೆ ಕೈಗೊಂಡ ಕ್ರಮ ಏನು? ಇದಕ್ಕೊಂದು ಪರಿಹಾರವನ್ನ ರಾಜ್ಯ ಸರ್ಕಾರ ರೂಪಿಸಿದೆ. ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಒಂದು ಪರಿಣಾಮಕಾರಿ ಯೋಜನೆಯನ್ನೇ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ. ಭವಿಷ್ಯಕ್ಕಾಗಿ ರೂಪಿತವಾಗಿರುವ ದೂರದರ್ಶಿತ್ವ ಇರುವ ಯೋಜನೆ ಇದು. ಹಾಗಾದ್ರೆ ಜನರ ಜೀವನವನ್ನ ಈ 4 ಜಿಲ್ಲೆಗಳಲ್ಲಿ ಕಾಪಾಡೋಕೆ ಜಾರಿಗೊಂಡ ಆ ಯೋಜನೆ ಯಾವುದು? ಅದು ವೃಷಭಾವತಿ ವ್ಯಾಲಿ ಯೋಜನೆ. ಅಂತರ್ಜಲ ಪ್ರಮಾಣ ಹೆಚ್ಚಿಸುವ, ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವಾಕಾಂಕ್ಷಿ, ಬಹುಪಯೋಗಿ, ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆಯಿಂದ ಜಾರಿಗೊಳಿಸಿರುವ ಯೋಜನೆಯೇ ಶುದ್ಧೀಕರಿಸಿದ ನೀರನ್ನ ಕೆರೆಗಳಿಗೆ ತುಂಬಿಸುವ ಯೋಜನೆ. ರೈತರ ಜಮೀನಿನಲ್ಲಿ ಹಸಿರ ಸಿರಿಯ ವೈಭವ ಮರುಕಳಿಸುವಂತೆ ಮಾಡುವುದು ಮತ್ತು ಭೂಮಿ ತಾಯಿಯ ಒಡಲನ್ನ ಮತ್ತೆ ಸಮೃದ್ಧಗೊಳಿಸುವ ಮಹಾಶಯ ಹೊಂದಿದೆ ಈ ವೃಷಭಾವತಿ ವ್ಯಾಲಿ ಯೋಜನೆ. ಯೋಜನೆಯ ಚಿಂತನೆಯೇನೋ ಚೆನ್ನಾಗಿದೆ. ಇದರ ಫಲಿತಾಂಶ ಅಂದುಕೊಂಡಂತೆಯೇ ಸಿಗುತ್ತದೆಯೇ ಅನ್ನೋದು ಸಾಮಾನ್ಯ ಜನರಲ್ಲಿರುವ ಅಳುಕು. ನಿಮಗೆ ಗೊತ್ತಿರಲಿ, ಇದೇ ರೀತಿಯ ವೈಜ್ಞಾನಿಕ ಯೋಜನೆಯನ್ನ ನಮ್ಮ ರಾಜ್ಯ ಸರ್ಕಾರ ಕೈಗೊಂಡು ಸಕ್ಸಸ್ಫುಲ್ ಆಗಿದೆ. ಕ್ರಾಂತಿಕಾರಕ ಹೆಜ್ಜೆಯನ್ನಿಟ್ಟು ಹೊಸ ಕ್ರಾಂತಿಗೆ ಮುನ್ನುಡಿ ಬರೆದು ಜನರ ಜೀವನ ಮಟ್ಟವನ್ನ ನಿರೀಕ್ಷೆಗೂ ಮೀರಿದ ರೀತಿಯಲ್ಲಿ ಏರಿಸಿದ ತಾಜಾ ಉದಾಹರಣೆಯೂ ಇದೆ. ಅದುವೇ ಕೋರಮಂಗಲ ಚಲ್ಲಘಟ್ಟ ವ್ಯಾಲಿ, ಹೆಬ್ಬಾಳ ನಾಗವಾರ ವ್ಯಾಲಿ ಯೋಜನೆ. ಕೋರಮಂಗಲ ಚಲ್ಲಘಟ್ಟ ವ್ಯಾಲಿ, ಹೆಬ್ಬಾಳ ನಾಗವಾರ ವ್ಯಾಲಿ ಯೋಜನೆ, ಈ ವೈಜ್ಞಾನಿಕ ಯೋಜನೆಯಿಂದ ಆಗಿರುವ ಪರಿವರ್ತನೆಯ ಪರಿಣಾಮ ಅಗಾಧ.
ಈ ಯೋಜನೆ ಯಶಸ್ವಿಯಾಗಿ ಜಾರಿಗೊಳಿಸಿದ ಸಣ್ಣ ನೀರಾವರಿ ಇಲಾಖೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ ಮತ್ತು ಗ್ರಾಮೀಣ ಜಿಲ್ಲೆಗಳಲ್ಲಿ 400ಕ್ಕೂ ಹೆಚ್ಚು ಟ್ಯಾಂಕ್ಗಳಿಗೆ ಮರುಜೀವ ನೀಡಿದೆ. ಈ ಯೋಜನೆಯಿಂದ ಪ್ರತಿ ದಿನ ಅಂದಾಜು 308 ದಶಲಕ್ಷ ಲೀಟರ್ ಎರಡನೇ ಹಂತದಿಂದ ಸಂಸ್ಕರಿಸಿದ ನೀರನ್ನ ಉಪಯೋಗಿಸಲಾಗುತ್ತಿದೆ. ಪೈಪ್ಲೈನ್ಗಳಿಂದ ಸರಬರಾಜು ಮಾಡಲಾಗ್ತಾ ಇದ್ದು ಕೆರೆಗಳು ತುಂಬುತ್ತಿವೆ. ಅಂತರ್ಜಲ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದೆ. ನಿಜಕ್ಕೂ ಇದು ಸಾಮಾನ್ಯ ಸಂಗತಿಯಂತೂ ಅಲ್ಲ. ಇಡೀ ಜನಸಾಮಾನ್ಯರ ಬದುಕನ್ನ ಬದಲಿಸಿದ ಮಹತ್ ಕಾರ್ಯ. ಈ ಯೋಜನೆಯಿಂದ ಕೃಷಿ ಚಟುವಟಿಕೆಗಳು ಮತ್ತೆ ಚುರುಕಾಗಿದೆ. ಹೊಲದಲ್ಲಿ ಬೆಳೆಗಳನ್ನ ಬೆಳೆದಂತಹ ರೈತನ ಆನಂದ ನೋಡೋದೇ ಪರಮಾನಂದವಾಗಿದೆ. ಒಂದು ಕಾಲದಲ್ಲಿ ನೀರಿಗಾಗಿ ಪರಿತಪಿಸ್ತಾ ಇದ್ದ ರೈತರು ಮತ್ತು ಜನರು ಈ ಯೋಜನೆಯಿಂದ ನಿರಾಳರಾಗಿದ್ದಾರೆ. ಅವರ ಬದುಕಲ್ಲೊಂದು ಹೊಸ ಭರವಸೆ ಮತ್ತು ಹುರುಪು ಬಂದಿದೆ. ಆಶ್ಚರ್ಯ ಅಂದ್ರೆ ಕೆಲ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದಿದ್ದು ಬೋರ್ವೆಲ್ನಲ್ಲಿ ನೀರು ಬರ್ತಾ ಇರಲಿಲ್ಲ. ಯೋಜನೆ ಸಂಪೂರ್ಣವಾದ ನಂತರ ಬೋರ್ವೆಲ್ನಲ್ಲಿ ನೀರು ಬರ್ತಾ ಇದೆ. ಈ ನೀರನ್ನ ಕೃಷಿಗೆ ಬಳಸಲಾಗ್ತಿದೆ. ಕೃಷಿ ಉತ್ಪಾದನೆಯ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದೆ. ಅಂದ್ರೆ ನೀವೇ ಯೋಚನೆ ಮಾಡಿ ಈ ಯೋಜನೆಯ ಪರಿಣಾಮ ಯಾವ ರೀತಿ ಇದೆ ಅನ್ನೋದು. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳ ಸುತ್ತಮುತ್ತ ಗಮನಾರ್ಹವಾಗಿ ಅಂತರ್ಜಲ ಮಟ್ಟ ಏರಿಕೆಯಾಗಿದೆ. 15,000ಕ್ಕೂ ಅಧಿಕ ಕುಟುಂಬಗಳಿಗೆ ಮತ್ತು 10,000 ಕೃಷಿ ಭೂಮಿಗಳಿಗೆ ಇದರಿಂದ ನೇರವಾಗಿ ಲಾಭವಾಗಿದೆ. ಈ ಫಲಿತಾಂಶದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ವೃಷಭಾವತಿ ವ್ಯಾಲಿ ಯೋಜನೆ ಭವಿಷ್ಯದ ಬೆಳಕಿನಂತೆ ಗೋಚರಿಸುತ್ತಿದೆ. ಈ ಯೋಜನೆಯಿಂದ 308 ದಶಲಕ್ಷ ಲೀಟರ್ ಸಂಸ್ಕರಿಸಿದ ನೀರನ್ನ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲ ಜಿಲ್ಲೆಗಳ 244 ಕೆರೆಗಳಿಗೆ ಹಾಗೂ 60 MLD ನೀರನ್ನ ಮೂರನೇ ಹಂತದ HN ವ್ಯಾಲಿ ಯೋಜನೆಗೆ ಹರಿಸಲು ರೂಪಿಸಲಾಗಿದೆ. ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಈ ಯೋಜನೆಯಿಂದ ಸಾವಿರಾರು ಕುಟುಂಬಗಳಿಗೆ ನೇರವಾಗಿ ಲಾಭವಾಗಲಿದೆ. ಇದರ ಜೊತೆಗೆ ಅಂತರ್ಜಲ ಪ್ರಮಾಣವು ಗಣನೀಯವಾಗಿ ಏರಿಕೆಯಾಗಲಿದೆ. ವೃಷಭಾವತಿ ವ್ಯಾಲಿಯ ನೀರಿನ ಮೂಲದ ಸದ್ಬಳಕೆಯಿಂದ ರಾಜ್ಯ ಸರ್ಕಾರ KC ವ್ಯಾಲಿ ಮತ್ತು HN ವ್ಯಾಲಿಗಿಂತ ಹೆಚ್ಚಿನ ಅನುಕೂಲದ ನಿರೀಕ್ಷೆಯಲ್ಲಿದೆ. ಒಂದು ವಿಚಾರ ಗಮನದಲ್ಲಿಟ್ಕೊಳ್ಬೇಕು. ಈ ಯೋಜನೆ ತಕ್ಷಣದ ಪರಿಹಾರ ಉಪಕ್ರಮವಲ್ಲ. ಇದು ಭವಿಷ್ಯವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ರೂಪಿಸಿರುವ ಪರಿಹಾರ. ಶಾಶ್ವತವಾಗಿ ಬರವನ್ನ ನೀಗಿಸುವ ಯೋಜನೆ. ಅಂತರ್ಜಲ ಮಟ್ಟ ಕುಸಿಯುವುದರಿಂದ ಅನೇಕ ಆಯಾಮಗಳಲ್ಲಿ ಸಮಸ್ಯೆ ಸೃಷ್ಟಿಯಾಗಲಿದೆ. ಕೇವಲ ನೀರು ಅಲಭ್ಯತೆ ಮಾತ್ರವಲ್ಲ, ಆ ಭೂಮಿಯ ಬೆಲೆಯೂ ಕುಸಿಯುತ್ತದೆ. ಪರಿಸರ ವ್ಯವಸ್ಥೆಯ ಅಸಮತೋಲನ, ರೈತರ ಜೀವನ ಮಟ್ಟ ಕುಸಿಯುವಿಕೆ, ರೈತರ ಬದುಕು ಬಸವಳಿಯುವುದು, ಹೀಗೆ ಹಲವು ಆಯಾಮಗಳಲ್ಲಿ ತೊಂದರೆಯಾಗಲಿದೆ. ಹೀಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಭರವಸೆ ಮತ್ತು ಪರಿಹಾರವೇ ವೃಷಭಾವತಿ ವ್ಯಾಲಿ ಯೋಜನೆ. ಹಾಗಾದ್ರೆ ಏನಿದು ವೃಷಭಾವತಿ ವ್ಯಾಲಿ ಯೋಜನೆ? ನೀರಿನ ಶುದ್ಧೀಕರಣದ ಪ್ರಕ್ರಿಯೆ ಹೇಗಿರುತ್ತೆ? ದಿನಕ್ಕೆ ಎಷ್ಟು ದಶಲಕ್ಷ ಲೀಟರ್ ಶುದ್ಧೀಕರಣವಾಗುತ್ತೆ? ಘಟಕಗಳು ಎಲ್ಲೆಲ್ಲಿ ನಿರ್ಮಾಣವಾಗಲಿದೆ? ಸರ್ಕಾರ ಎಷ್ಟು ವೆಚ್ಚ ಮಾಡ್ತಿದೆ ಅನ್ನೋ ಸಂಪೂರ್ಣ ವಿವರ ತಿಳಿದುಕೊಂಡ್ರೆ ಈ ಯೋಜನೆಯ ರೂಪುರೇಷೆ ಅರ್ಥವಾದಂತೆ. ವೃಷಭಾವತಿ ವ್ಯಾಲಿ ಯೋಜನೆ ಸಂಪೂರ್ಣಗೊಂಡ ನಂತರ ಪ್ರತಿದಿನ ಶುದ್ಧೀಕರಣವಾದ 308 ದಶಲಕ್ಷ ಲೀಟರ್ ನೀರನ್ನ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ 244 ಕೆರೆಗಳಿಗೆ ಹಾಗೂ 60 MLD ನೀರನ್ನ ಮೂರನೇ ಹಂತದ HN ವ್ಯಾಲಿ ಯೋಜನೆಗೆ ಹರಿಸಲು ರೂಪಿಸಲಾಗಿದೆ. ಈ ಯೋಜನೆಯನ್ನ ರಾಜ್ಯ ಸರ್ಕಾರ 2 ಹಂತಗಳಲ್ಲಿ ಪೂರ್ಣಗೊಳಿಸಲು ತೀರ್ಮಾನಿಸಿದೆ. ಮೊದಲನೇ ಹಂತಕ್ಕೆ ಈಗಾಗಲೇ ಅನುಮೋದನೆ ಸಿಕ್ಕಿದ್ದು ಕಾಮಗಾರಿಯೂ ಪ್ರಗತಿಯಲ್ಲಿದೆ. ಮೊದಲ ಹಂತಕ್ಕೆ ತಗುಲುವ ಒಟ್ಟು ವೆಚ್ಚ 1,081 ಕೋಟಿ ರೂಪಾಯಿ. ಈ ಹಂತದಲ್ಲಿ ನಾಯಂಡಹಳ್ಳಿ ಮತ್ತು ಹುರಳ್ಳಿಯಲ್ಲಿ 2 ಲಿಫ್ಟ್ಗಳನ್ನು ನಿರ್ಮಿಸಲಾಗುವುದು. ಇದರಿಂದ ಬೆಂಗಳೂರು ನಗರದ 13 ಟ್ಯಾಂಕ್, ಬೆಂಗಳೂರು ಗ್ರಾಮಾಂತರದಲ್ಲಿ ನೆಲಮಂಗಲ ತಾಲೂಕಿನಲ್ಲಿ 50 ಟ್ಯಾಂಕ್ ಮತ್ತು ತುಮಕೂರು ಜಿಲ್ಲೆಯಲ್ಲಿ 7 ಟ್ಯಾಂಕ್, ಒಟ್ಟು 70 ಕೆರೆಗಳಿಗೆ ಎರಡನೇ ಹಂತದಲ್ಲಿ ಸಂಸ್ಕರಿಸಿದ ನೀರನ್ನು ಪೂರೈಕೆ ಮಾಡಲಾಗುತ್ತೆ. ಸದರಿ ಕೆರೆಗಳ ಸಾಮರ್ಥ್ಯ 1,366 MC-ಫೀಟ್. ಎರಡನೇ ಹಂತಕ್ಕೆ ತಗುಲುವ ಒಟ್ಟು ವೆಚ್ಚ 650 ಕೋಟಿ ರೂಪಾಯಿ. ಈ ಹಂತದಲ್ಲಿ ಲಿಫ್ಟ್ 4 ನಿರ್ಮಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ 119 ಕೆರೆಗಳಿಗೆ ನೀರು ಪೂರೈಕೆ ಮಾಡುವ ಗುರಿ ಇದೆ. ವೃಷಭಾವತಿ ವ್ಯಾಲಿ ಯೋಜನೆ ರೂಪುರೇಷೆಯೇ ಒಂದು ವಿಸ್ಮಯ. ಈ ಪ್ರಾಜೆಕ್ಟ್ನ ಎಂಜಿನಿಯರಿಂಗ್ ಕೌಶಲ್ಯ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಸ್ನಿಂದ ಕೂಡಿದೆ. ನಿಜಕ್ಕೂ ನಮ್ಮ ರಾಜ್ಯಕ್ಕೆ ಈ ಯೋಜನೆ ಮೈಲಿಗಲ್ಲು ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ. ಈ ಸದರಿ ಕಾಮಗಾರಿಗೆ ವರ್ಲ್ಡ್ ಬ್ಯಾಂಕ್ ಹಣಕಾಸಿನ ನೆರವು ನೀಡುತ್ತಿದೆ. ಉಳಿದ ಎಲ್ಲಾ ಲಿಫ್ಟ್ಗಳನ್ನು ಮೂರನೇ ಹಂತದಲ್ಲಿ ಕೈಗೊಳ್ಳಲಾಗ್ತಾ ಇದ್ದು ಯೋಜನೆಯ ಮೊತ್ತ 450 ಕೋಟಿ ರೂಪಾಯಿ. ಈ ಯೋಜನೆಯ ಬ್ಲೂ ಪ್ರಿಂಟ್ ಬಗ್ಗೆ ಈಗ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಯಾವ ಲಿಫ್ಟ್ಗಳಿಂದ ಎಷ್ಟು ಕೆರೆಗಳನ್ನು ತುಂಬಿಸಲಾಗುವುದು, ಇದರಿಂದ ಯಾರಿಗೆ ಎಷ್ಟು ಲಾಭವಾಗಲಿದೆ ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ.
ನಾಯಂಡಹಳ್ಳಿ ಹಾಗೂ ಮೈಲಸಂದ್ರದ ವೃಷಭಾವತಿ ವ್ಯಾಲಿ ಸಂಸ್ಕರಣಾ ಘಟಕದಿಂದ 243 ಎಂಎಲ್ಡಿ ಅಂದ್ರೆ ದಶಲಕ್ಷ ನೀರು ಸಂಸ್ಕರಣೆ ಆಗಲಿದೆ. ಇದರಿಂದ 244 ಕೆರೆಗಳಿಗೆ ಹಾಗೂ 60 ಎಂಎಲ್ಡಿ ನೀರನ್ನ ಮೂರನೇ ಹಂತದ ಎಚ್ಎನ್ ವ್ಯಾಲಿ ಯೋಜನೆಗೆ 3 ಹಂತದಲ್ಲಿ ನೀರು ಪೂರೈಕೆಯಾಗಲಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರದ 244 ಕೆರೆಗಳಿಗೆ 2ನೇ ಹಂತದಿಂದ ಸಂಸ್ಕರಿಸಿದ ನೀರನ್ನ ಇಲ್ಲಿಂದಲೇ ಸರಬರಾಜು ಮಾಡಲಾಗುತ್ತೆ. ವಿಶೇಷ ಅಂದ್ರೆ ವೃಷಭಾವತಿ ವ್ಯಾಲಿ ಯೋಜನೆ ಶುರುವಾಗುವುದೇ ನಾಯಂಡಹಳ್ಳಿಯ ಈ ಘಟಕದಿಂದ. ಈ ಪ್ರಾಜೆಕ್ಟ್ನ ಮೊದಲ ಲಿಫ್ಟ್ ಇದಾಗಿದೆ. ಈ ಲಿಫ್ಟ್ನಲ್ಲಿ 21 ಕೆರೆಗಳನ್ನು ತುಂಬಿಸಲಾಗ್ತಾ ಇದ್ದು, ಇದರ ಸಾಮರ್ಥ್ಯ 358 ಎಂಸಿ ಫೀಟ್ ಮಿಲಿಯನ್ ಘನ ಅಡಿಗಳಾಗಿವೆ. ಮುಂದಿನ ಲಿಫ್ಟ್ ಹುರುಳಿಹಳ್ಳಿ ಲಿಫ್ಟ್. ಈ ಲಿಫ್ಟ್ನಿಂದ 49 ಟ್ಯಾಂಕ್ಗಳಿಗೆ ಮತ್ತು ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾಗೆ 15 ಎಂಎಲ್ಡಿ ಸಂಸ್ಕರಿಸಿದ ನೀರು ಸರಬರಾಜಾಗಲಿದೆ. ಈ ಲಿಫ್ಟ್ನಿಂದ ಪ್ರತಿದಿನ 113.98 ಎಂಎಲ್ಡಿ ನೀರು ಸರಬರಾಜಾಗುತ್ತೆ. ಈ ಲಿಫ್ಟ್ನಿಂದ ಬೆಂಗಳೂರು ಗ್ರಾಮಾಂತರ, ತುಮಕೂರಿನ 49 ಕೆರೆಗಳಿಗೆ ನೀರು ಹರಿಸಲಾಗುತ್ತೆ. ಸದರಿ ಕೆರೆಗಳ ಸಾಮರ್ಥ್ಯ 1366 ಮಿಲಿಯನ್ ಘನ ಅಡಿಗಳಾಗಿವೆ. ಈ ಲಿಫ್ಟ್ನಿಂದ ಕೃಷಿ ಮತ್ತು ಕೈಗಾರಿಕಾ ಬಳಕೆಗೆ ಅನುಕೂಲವಾಗಲಿದೆ. ಹೊನ್ನುಡಿಕೆ ಲಿಫ್ಟ್ ಈ ಯೋಜನೆಯ 3ನೇ ಲಿಫ್ಟ್. ಈ ಲಿಫ್ಟ್ನಿಂದ 30.96 ಎಂಎಲ್ಡಿ ನೀರು ತುಂಬಿಸಲಾಗುತ್ತಿದ್ದು 27 ಕೆರೆಗಳಿಗೆ ಪೂರೈಕೆಯಾಗಲಿದೆ. ಇದರ ಸಾಮರ್ಥ್ಯ 621.86 ಮಿಲಿಯನ್ ಘನ ಅಡಿಗಳು. ಈ ಲಿಫ್ಟ್ನಿಂದ ತುಮಕೂರು ಜಿಲ್ಲೆಯ ಪ್ರದೇಶಗಳಿಗೆ ಹೆಚ್ಚು ಲಾಭವಾಗಲಿದೆ. ಈ ಯೋಜನೆಯ ಮತ್ತೊಂದು ಲಿಫ್ಟ್ ಗೋಪಾಲಪುರ ಲಿಫ್ಟ್. ಇದು 4ನೇ ಲಿಫ್ಟ್ ಆಗಿದ್ದು 199 ಕೆರೆಗಳಿಗೆ ಸರಬರಾಜಾಗಲಿದೆ. ಇಲ್ಲಿ ನಿತ್ಯ 176.67 ಎಂಎಲ್ಡಿ ನೀರು ತುಂಬಿಸಲಾಗುತ್ತಿದ್ದು, ಈ ಕೆರೆಗಳ ಒಟ್ಟು ಸಾಮರ್ಥ್ಯ 2116 ಮಿಲಿಯನ್ ಘನ ಅಡಿಗಳಾಗಿವೆ. ಬೆಂಗಳೂರು ಜಿಲ್ಲೆಯ 9 ಟ್ಯಾಂಕ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ 20 ಟ್ಯಾಂಕ್, ದೊಡ್ಡಬಳ್ಳಾಪುರದ 21 ಟ್ಯಾಂಕ್, ದೇವನಹಳ್ಳಿಯ 32 ಟ್ಯಾಂಕ್ ಹಾಗೂ ಗೌರಿಬಿದನೂರಿನ 37 ಟ್ಯಾಂಕ್ಗಳು ಒಟ್ಟು 119 ಕೆರೆಗಳಿಗೆ ನೀರು ತುಂಬಿಸಲಾಗುತ್ತೆ. 6ನೇ ಲಿಫ್ಟ್ ತಾಪ್ಸಿಪುರ ಟ್ಯಾಂಕ್. ಇಲ್ಲಿಂದ ಪ್ರತಿದಿನ 67 ಎಂಎಲ್ಡಿ ಸಂಸ್ಕರಣಾ ನೀರನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 28 ಕೆರೆಗಳಿಗೆ ನೀರು ಪೂರೈಸಲಾಗುವುದು. ಈ ಕೆರೆಗಳ ಒಟ್ಟು ಸಾಮರ್ಥ್ಯ 141.61 ಹಾಗೂ ಈ ಲಿಫ್ಟ್ ಮೂಲಕ 60 ಎಂಎಲ್ಡಿ ನೀರನ್ನ ಎಚ್ಎನ್ ವ್ಯಾಲಿ 3ನೇ ಹಂತಕ್ಕೆ ಹರಿಸಲು ಯೋಜನೆ ರೂಪಿಸಲಾಗಿದೆ. ಅಂತಿಮವಾಗಿ ಮೈಲಸಂದ್ರ ಸಂಸ್ಕರಣಾ ಘಟಕ. ಇಲ್ಲಿಂದ ಯಾವುದೇ ಕೆರೆಗಳಿಗೆ ನೀರು ಪೂರೈಕೆಯಾಗುವುದಿಲ್ಲ. ಬದಲಿಗೆ ನಿರ್ವಹಣೆ ಮತ್ತು ನೀರಿನ ಮರು ವಿತರಣಿಕೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. 65 ಎಂಎಲ್ಡಿ ನೀರನ್ನ ಲಿಫ್ಟ್ ಮಾಡಿ ನಾಯಂಡಹಳ್ಳಿಯ ಲಿಫ್ಟ್ಗೆ ಸರಬರಾಜು ಮಾಡಲಾಗುವುದು. ಈ ಲಿಫ್ಟ್ನ ವಿನ್ಯಾಸ, ತಂತ್ರಜ್ಞಾನ ಸುಧಾರಿತವಾಗಿದೆ ಅನ್ನೋದಕ್ಕಿಂತ ಇದು ಹೊಸ ಭರವಸೆಯ ಸಂಕೇತ. ತ್ಯಾಜ್ಯ ನೀರಿನಿಂದಲೂ ಬಂಜರು ಭೂಮಿ ಮತ್ತೆ ನಲಿಯಲಿದೆ ಅನ್ನೋದೇ ಇಲ್ಲಿ ಮುಖ್ಯವಾದ ವಿಷಯ. ಇದಿಷ್ಟು ಯೋಜನೆಯ ರೂಪುರೇಷೆ. ಈ ಯೋಜನೆಯಿಂದಾಗುವ ಅನುಕೂಲಗಳು ಸೀಮಿತವಾದದ್ದಲ್ಲ, ಉಪಯೋಗಗಳು ಅನೇಕ ಇವೆ. ಅವುಗಳೆಂದರೆ ಗ್ರಾಮೀಣ ಭಾಗಕ್ಕೆ ನೀರು ಪೂರೈಸುವ ಆರ್ಥಿಕ ಭಾರ ಕಡಿಮೆಯಾಗಲಿದ್ದು, ಜನರಿಗಂತೂ ನೀರಿನ ಮೇಲೆ ಹಣ ವ್ಯಯಿಸುವ ಸಂದರ್ಭವೇ ಬರುವುದಿಲ್ಲ. ಈ ಯೋಜನೆಯಿಂದ ಅಂತರ್ಜಲ ಮಟ್ಟ ಹೆಚ್ಚುವುದರಿಂದ ಕೃಷಿ ಉತ್ಪಾದನೆ ಪ್ರಮಾಣ ಹೆಚ್ಚಾಗಲಿದೆ, ರೈತರ ಆದಾಯವೂ ಏರಿಕೆಯಾಗಲಿದೆ. ಇದರಿಂದ ಅವರ ಆರ್ಥಿಕ ಶಕ್ತಿ ಹೆಚ್ಚಿದಂತಾಗುತ್ತೆ. ನೀರಿನ ಹರಿವು ಹೆಚ್ಚಾಗುವುದರಿಂದ ಉದ್ಯೋಗ ಸೃಷ್ಟಿಯೂ ಆಗಲಿದೆ. ಅದು ಕೈಗಾರಿಕಾ ವಲಯದಲ್ಲಿಯೂ ಆಗಿರಬಹುದು, ಕೃಷಿ ವಲಯದಲ್ಲೂ ಆಗಿರಬಹುದು. 1200 ಅಡಿಗೆ ಸಿಗುತ್ತಿದ್ದ ನೀರು ಭವಿಷ್ಯದಲ್ಲಿ 300-500 ಅಡಿಗೆ ಸಿಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ರೈತಾಪಿ ಕುಟುಂಬ ಮತ್ತು ಸಾಮಾನ್ಯ ಕುಟುಂಬಗಳಿಗೆ ನೀರಿನ ಲಭ್ಯತೆಯಿಂದಾಗುವ ಲಾಭಗಳೇನು ಅನ್ನೋದನ್ನ ವಿವರಿಸಬೇಕಾಗಿಲ್ಲ. ಈ ಯೋಜನೆಯಿಂದ ಬರಗಾಲ ಅನ್ನೋ ಪ್ರಶ್ನೆಯೇ ಉದ್ಭವವಾಗೋದಿಲ್ಲ ಎಂದರೆ ಅತಿಶಯೋಕ್ತಿಯಾಗೋದಿಲ್ಲ. ನೀರಿನ ಲಭ್ಯತೆಯಿಂದ ನಗರಗಳಿಗೆ ಗುಳೆ ಹೋಗೋದು ಕೂಡ ತಪ್ಪಲಿದೆ. ಶುದ್ಧ ನೀರಿನಿಂದ ಅನಾರೋಗ್ಯ ಕಾಡೋದು ತಗ್ಗಲಿದೆ. ಗ್ರಾಮೀಣ ಭಾಗಗಳಲ್ಲಿ ನೀರು ತರುವ, ನೀರಿಗಾಗಿ ಪರಿತಪಿಸುವ ಕೆಲಸ ಮಾಡೋದೇ ಮಹಿಳೆಯರು. ಇದರಿಂದ ಅವರ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಉದ್ಭವಿಸುವುದಿಲ್ಲ. ಈ ಸಮಯವನ್ನ ಅವರು ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಕೆಲಸಕ್ಕೆ ಮೀಸಲಿರಿಸಬಹುದು. ಇದರಿಂದ ಮಹಿಳಾ ಸಬಲೀಕರಣಕ್ಕೆ ದಾರಿಯಾಗಲಿದೆ. ವೃಷಭಾವತಿ ವ್ಯಾಲಿ ಯೋಜನೆ ಕೇವಲ ಪರಿಹಾರವಲ್ಲ, ಇದೊಂದು ಚಳುವಳಿ. ಭವಿಷ್ಯಕ್ಕೆ ಇದೊಂದು ಭರವಸೆ, ಹೊಸ ಯುಗದ ಆರಂಭ. ಭವಿಷ್ಯದ ದಿನಗಳು ಈ ಯೋಜನೆಯಿಂದ ಉತ್ತಮವಾಗಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಮಹಾಯಜ್ಞಕ್ಕೆ ಕೈ ಹಾಕೋದೇ ದೊಡ್ಡ ಸವಾಲಿನ ಕೆಲಸ.
ಖಂಡಿತವಾಗಿಯೂ ಇದೊಂದು ಕ್ರಾಂತಿಕಾರಕ ಹೆಜ್ಜೆ. ಅನೇಕ ಯೋಜನೆಗಳನ್ನ ಜಾರಿಗೊಳಿಸಿ ಹೊಸ ಅಧ್ಯಾಯ ಸೃಷ್ಟಿಸಿರುವ ರಾಜ್ಯ ಸರ್ಕಾರ ಯೋಜನೆ ಅನುಷ್ಠಾನಕ್ಕೆ ಕಟಿಬದ್ಧವಾಗಿ ನಿಂತಿದೆ. ಇಂತಹ ಅತಿದೊಡ್ಡ ಸವಾಲಿನ ಕೆಲಸವನ್ನ ಯಾವುದೇ ಅಂಜಿಕೆ ಇಲ್ಲದೆ, ಅಳುಕಿಲ್ಲದೆ ಜನರಿಗಾಗಿ ಜಾರಿಗೊಳಿಸಿರುವ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆಯ ಬದ್ಧತೆ ಅನುಕರಣೀಯ. ಒಳಚರಂಡಿ ನೀರನ್ನ ವೈಜ್ಞಾನಿಕವಾಗಿ ಮರುಬಳಕೆ ಮಾಡುವ ಮತ್ತು ಇದರಿಂದ ಪರಿಸರವನ್ನ ಯಾವುದೇ ರೀತಿಯ ಹಾನಿಯಾಗದಂತೆ ನೋಡಿಕೊಳ್ಳುವ ಗುರುತರ ಜವಾಬ್ದಾರಿ ಹೊತ್ತುಕೊಂಡು ಸಾಮಾಜಿಕ ಪ್ರಜ್ಞೆಯಿಂದ ಈ ಕಾರ್ಯ ಮಾಡ್ತಿದೆ. ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜು ಅವರು ತುಂಬಾ ಶ್ರಮ ವಹಿಸಿ ಶ್ರದ್ಧೆಯಿಂದ ಈ ಯೋಜನೆಯ ಜಾರಿಗೆ ಮಹಾಶಕ್ತಿಯಾಗಿ ನಿಂತಿದ್ದಾರೆ. ಈ ಯೋಜನೆಯ ಮೂಲ ಉದ್ದೇಶವೇ ನೀರಿನ ಅಭಾವವನ್ನ ತೊಡೆದು ಹಾಕೋದು, ಅಂತರ್ಜಲ ಮಟ್ಟ ಹೆಚ್ಚಿಸಿ ಮುಂದಿನ ಪೀಳಿಗೆಗೂ ಪರಿಸರ ಹಾಳಾಗದಂತೆ ನೋಡಿಕೊಳ್ಳುವುದು. ಈ ಯೋಜನೆಯಿಂದ ಸಾಕಷ್ಟು ಅನುಕೂಲತೆಗಳು ಇರೋದ್ರಿಂದ ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಯೋಜನೆಯ ಪ್ರತಿ ಹಂತದಲ್ಲೂ ಸಲಹೆ ಸೂಚನೆಗಳನ್ನು ನೀಡಿ ಯಾವುದೇ ಅಡೆತಡೆಯಾಗದಂತೆ ಯೋಜನೆಯನ್ನು ಯಶಸ್ವಿಗೊಳಿಸಲು ಬದ್ಧರಾಗಿದ್ದಾರೆ. ಭವಿಷ್ಯದಲ್ಲಿ ದೊಡ್ಡ ಭರವಸೆಯಾಗಿರುವ ಈ ಯೋಜನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಕೂಸು. ಈ ಕೂಸು ಮುಂದೊಂದು ದಿನ ಇಡೀ ವಿಶ್ವವೇ ನಾಚುವಂತಹ ಕಾರ್ಯ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ.